ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಐಶನಾಯಕ್ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಗಪ್ಪ ಅಂದರೆ ಜಿಮ್ಗೆ ಹೋಗಿ. ಕ್ಯೂಟಾಗಿ ಮಲಗಿರೋ ನಮ್ಮ ಅಗಸ್ತ್ಯಂಗೆ ನಾನು ಸ್ವಲ್ಪ ಅರ್ಲೆ ಮಾಡ್ತಿದ್ದೆ, ಆದರೂ ನೇಚರ್ ಆಗಲಿಲ್ಲ. ಅದಕ್ಕೆ ಮುತ್ತು ಕೊಟ್ಬಿಟ್ಟು ನಾನು ಶೂ ಹಾಕೊಳ್ಳೋಣ ಅಂತ ಹೊರಗಡೆ ಹೋದೆ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ಜಿಮ್ ಕಡೆ ಹೊರಟೆ. ಬೆಳಗ್ಗೆನೆ ಹೊಟ್ಟೆ ಹಸಿತಿತ್ತು ಅಂತೇಳಿ ಒಂದು ಬಾಳೆಹಣ್ಣು ತಿನ್ಕೊಂಡು ನಾನು ಬಂದಿದ್ದು ಜಿಮ್ಗೆ. ಆಮೇಲೆ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ. ನೋಡಿ ಎಷ್ಟು ಬೆವ್ತು ಬಿಟ್ಟಿದ್ದೀನಿ, ಅಷ್ಟು ವರ್ಕೌಟ್ ಮಾಡಿದ್ದೀನಿ. 3 ದಿನ ಗ್ಯಾಪ್ ಆಗಿಬಿಟ್ಟಿತ್ತು, ವರ್ಕೌಟೇ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಇವತ್ತು ಬೇರೆ ಗುರುವಾರ ಇತ್ತು, ಅದಕ್ಕೆ ಪೂಜೆ ಬೇರೆ ಮಾಡಬೇಕಿತ್ತು. ನಾನು ತಲೆಗೆ ಸ್ವಲ್ಪ ಏರ್ ಜೆಲ್ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡೋಣ ಅಂದ್ಕೊಂಡೆ. ಮುಖಕ್ಕೂ ಹಂಗೆ ಸ್ವಲ್ಪ ಆಯಿಲಿಂಗ್ ಮಾಡ್ಕೊಂಡೆ. ಮುಖಕ್ಕೆ ಫೇಸ್ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ಗ್ಲೋ ಆಗುತ್ತೆ. ನನಗಂತೂ ಇತ್ತೀಚೆಗೆ ತುಂಬ ರಿಸಲ್ಟ್ ಕೊಟ್ಟಿದೆ. ಆಮೇಲೆ ನಾನು ಪಟ್ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬಂದೆ. ಕೂದಲು ಮಾತ್ರ ಸಿಕ್ಕಾಪಟ್ಟೆ ಶೈನಿ ಆ್ಯಂಡ್ ಸಾಫ್ಟ್ ಆಗಿತ್ತು. ಆಮೇಲೆ ನಾನು ದೇವ್ರ ಮನೆ ಕಡೆ ಹೋದೆ, ಯಾಕಂದರೆ ಪೂಜೆ ಮಾಡಬೇಕಿತ್ತಲ್ವ. ಅದಕ್ಕೆ ಎಲ್ಲ ರಾಯರ್ ಫೋಟೋ ಎಲ್ಲ ತೆಗೆದು ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಇಷ್ಟು ಚೆನ್ನಾಗಿ ಪೂಜೆ ಮಾಡಿದೆ. ಬೇಗ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಆಮೇಲೆ ನಾನು ಟಿಫನ್ ಮಾಡಕ್ ಹೋದೆ. ಆಮೇಲೆ ಟಿಫನ್ ಮಾಡ್ಕೊಂಡು ಹೊರಗಡೆ ಬಂದ್ರೆ ಆಂಟಿ ನನಗೆ ಕೆಲಸ ಕೊಟ್ಬಿಟ್ರು. ಏನಪ್ಪ ಅಂತಂದ್ರೆ ನೀರು ತುಂಬ್ಕೊಂಡು ಬಾ. ನಾನು ಇತ್ತೀಚೆಗೆ ಸ್ಕೂಟಿ ಕಲ್ತಿದ್ದೀನಿ, ಸೊ ಅದಕ್ಕೆ ಇವತ್ತು ಸ್ಕೂಟಿ ತಗೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಒಬ್ಬಳೇ ಸ್ಕೂಟಿ ಓಡಿಸ್ಕೊಂಡು ಹೋಗಿದ್ದೆ. ಅದಕ್ಕೆ ನಂಗೆ ಇದ್ದಿದ್ದ ಭಯ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನಾನು ಒಬ್ಬಳೇ ಓಡಿಸ್ಬೋದು ಅಂತ ಕಾನ್ಫಿಡೆಂಟ್ ಬಂದಿದೆ. ಮತ್ತೆ ಮನೆಗೆ ಬಂದು ಆಂಟಿಗೆ ನೀರು ಕೊಟ್ಬಿಟ್ಟು ಒಳಗಡೆ ಬಂದು ನೋಡಿದ್ರೆ ನಾನು ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ಇವನು ಕೆಳಗೆ ಬಿದ್ದು ಉಳ್ಳಾಡ್ತಿದ್ದ. ಮತ್ತೆ ಹೋಗ್ಲಿ ಪಪ್ಪ ಅಂತೇಳಿ ಸಮಾಧಾನ ಮಾಡಿ ಮತ್ತೆ ನಾನು ನಮ್ಮಮ್ಮ ನಂಗೆ ಕೆಲಸ ಕೊಟ್ಟರು ಬಟ್ಟೆ ಒಣಗಾಕು ಅಂತೇಳಿ ಟೆರೇಸ್ಗೆ ಹೋಗೋ ಅಷ್ಟೇ ನನ್ನ ಚಪ್ಪಲಿನೇ ಕಿತ್ತೋಯ್ತು. ಒಗ್ದಿರೋ ಬಟ್ಟೆನೆಲ್ಲ ಕೆಳಗೆ ಬಿಸಾಕ್ಬಿಟ್ಟು ಇವನು ಬಕೆಟ್ ಇಟ್ಕೊಂಡು ಅದ್ರಲ್ಲಿ ಬಾಲ್ ಹಾಕೊಂಡು ಆಟಾಡ್ತಿದ್ದ. ಅದಕ್ಕೆ ಪಟ್ ಅಂತ ಕೆನ್ನೆಗೆ ಹೊಡೆದೆ. ಮತ್ತೆ ಅಳ್ತಿದ್ದ. ಕೆಳಗೆ ಕರ್ಕೊಂಡು ಹೋಗಿ ನಾನೇ ಸಮಾಧಾನ ಮಾಡಿ ಆಮೇಲೆ ಸಾಯಂಕಾಲ ನಾನು ಸೋನು ಮತ್ತೆ ಅಗಸ್ತ್ಯ 3 ಜನನು ದೇವಸ್ಥಾನಕ್ಕೆ ಹೋಗಿದ್ವಿ. ಸಾಯಿಬಾಬಾ ಟೆಂಪಲ್ ಇವತ್ತು ಗುರುವಾರ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಆಮೇಲೆ ನಾವಿಬ್ರು ಮಲ್ಕೊಂಡ್ವಿ. ಇದಾಗಿತ್ತು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.